ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕರಿಸ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸ್ನಾನದ ಮಹತ್ವ ಎಂಬ ವಿಚಾರದ ಬಗ್ಗೆ 4 ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ನಮ್ಮ ದಿನನಿತ್ಯದ ಒಂದು ವ್ಯವಸ್ಥೆಯಲ್ಲಿ ಸ್ನಾನಕ್ಕೆ ನಾವು ತುಂಬ ಮಹತ್ವವನ್ನು ಕೊಡ್ತೇವೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನವನ ಸಂಸ್ಕಾರಕ್ಕೆ ಅನುಗುಣವಾಗಿ ದಿವಸಕ್ಕೆ 1 ಬಾರಿಯೋ ಅಥವಾ 2 ಬಾರಿಯೋ ಅಥವಾ 3 ಬಾರಿಯೋ ಸ್ನಾನವನ್ನು ಮಾಡ್ತಾನೆ. ನಾವು ಸುಮ್ಮನೆ ಹೋಗಿ ಸ್ನಾನವನ್ನು ಮಾಡಿ ಬರ್ತೇವೆ. ಆದರೆ ನಮ್ಮ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಸ್ನಾನಕ್ಕೆ ತುಂಬ ಮಹತ್ವವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಮಗೆ ಗೊತ್ತೇ ಇರುವಂಥದ್ದು, ಯಾರೂ ಕೂಡ ಬೆಳಿಗ್ಗೆ ಸ್ನಾನವನ್ನು ಮಾಡದೆ ದೇವರ ಕೋಣೆಗೆ ಪ್ರವೇಶವನ್ನು ಮಾಡುವುದಿಲ್ಲ, ದೇವರಿಗೆ ದೀಪವನ್ನು ಹಚ್ಚುವುದಿಲ್ಲ, ದೇವರಿಗೆ ಹೂವನ್ನಿಡುವುದಿಲ್ಲ. ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಒಳ್ಳೆಯ ಬಟ್ಟೆಯನ್ನುಟ್ಟು ತದನಂತರ ದೇವರ ಮನೆಗೆ ಹೋಗಿ ದೇವರ ಕೈಂಕರ್ಯಗಳನ್ನು ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗುವಾಗಲೂ ಕೂಡ ಅಷ್ಟೇ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಸ್ನಾನವನ್ನು ಮಾಡಿಯೇ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೇವೆ. ಇದನ್ನೆಲ್ಲ ನೋಡಿದಾಗ ಆ ಸ್ನಾನ ಅಂತ ಹೇಳುವಂತಹ ಒಂದು ಆಚರಣೆಗೆ ತುಂಬ ಮಹತ್ವ ಇದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ. ಸ್ನಾನದಲ್ಲಿ ತುಂಬ ಸ್ನಾನ ಇದೆ. ಗೋಮಯ ಸ್ನಾನ, ಮೃತ್ತಿಕಾ ಸ್ನಾನ, ಅದೇ ರೀತಿಯಾಗಿ ಭಸ್ಮ ಸ್ನಾನ ಎಂಬಂತಹ ತುಂಬ ಸ್ನಾನದ ವಿಧಿಗಳನ್ನು ಹೇಳಿದ್ದಾರೆ. ಮಹಾಪ್ರಾಯಶ್ಚಿತ್ತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ದಶವಿಧ ಸ್ನಾನಗಳನ್ನು ಹೇಳ್ತಾರೆ. ಈ ದಶವಿಧ ಸ್ನಾನಗಳಲ್ಲಿ ಈಗ ನಾನು ಹೇಳಿದಂತಹ ಸ್ನಾನ ಬಹಳ ಮುಖ್ಯವಾದದ್ದು. ಆದರೆ ಸಾಮಾನ್ಯವಾಗಿ ಪ್ರತಿ ದಿನವೂ ಕೂಡ ನಾವು ನೀರಿನಿಂದ, ಶುದ್ಧವಾದಂತಹ ನೀರಿನಿಂದ ನಾವು ಸ್ನಾನವನ್ನು ಮಾಡ್ತೇವೆ. ಶರೀರದ ಮಲವನ್ನು ತೊಳೆದುಕೊಳ್ತೇವೆ. ಸ್ನಾನ ಅಂತ ಹೇಳಿದರೆ ಯಾವುದಕ್ಕೋಸ್ಕರವಾಗಿ ಅದು ಮಾಡಬೇಕು ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಅದಕ್ಕೆ ಉತ್ತರ ಇದೆ. ಅತ್ಯಂತ ಮಲಿನೋ ದೇಹೋ ನವದ್ವಾರೈರ್ ಮಲಂ ವಹನ್ ಸದಾಸ್ತೆ ತಚ್ಛೋಧನಾರ್ಥಾಯ ಪ್ರಾತಸ್ನಾನಂ ವಿಧೀಯತೆ ಅಂತ ಹೇಳಿದರು. ಪ್ರಾತಸ್ನಾನಂ, ಬೆಳಿಗ್ಗೆ ಸ್ನಾನವನ್ನು ಮಾಡಬೇಕು. ಯಾಕೆ? ಅತ್ಯಂತ ಮಲಿನವಾದದ್ದು ಈ ದೇಹ ಅಂತ ಹೇಳುವಂಥದ್ದು. ಯಾಕೆ? ನವದ್ವಾರೈರ್ ಮಲಂ ವಹನ್, ನವದ್ವಾರಗಳುಂಟು ನಮ್ಮ ಶರೀರದಲ್ಲಿ. ಆ ನವದ್ವಾರಗಳಲ್ಲೆಲ್ಲವೂ ಕೂಡ ಮಲವು, ಕೆಟ್ಟದ್ದು ತುಂಬಿಕೊಂಡಿದೆ. ಸದಾ ತಚ್ಛೋಧನಾರ್ಥಾಯ, ಆದ್ದರಿಂದ ಅದರ ಶೋಧನೆಗೋಸ್ಕರವಾಗಿ, ಶುದ್ಧಿಗೋಸ್ಕರವಾಗಿ, ಅದನ್ನು ಪವಿತ್ರಗೊಳಿಸೋಕ್ಕೋಸ್ಕರವಾಗಿ ಪ್ರಾತಸ್ನಾನಂ ವಿಧೀಯತೆ, ಬೆಳಿಗ್ಗೆ ನಾವು ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ತಮ್ಮ ಅಭಿಪ್ರಾಯವನ್ನು ಗ್ರಂಥಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತು ಇನ್ನೊಂದು ನೋಡಿ, ನಿಮ್ಮ ಶರೀರಕ್ಕೆ ಅಥವಾ ಅಂತಃಕರಣ ಅರ್ಥಾತ್ ಮನಸ್ಸಿಗೆ ಎಂತಹ ಒಂದು ಕೊಳೆಯೇ ಇರಲಿ, ಅಥವಾ ನಾವು ಹೇಳ್ತೇವೆ ಮನಸ್ಸು ಇವತ್ತು ಉಲ್ಲಾಸಕರವಾಗಿಲ್ಲ ಅಂತ, ಅಂತಹ ಸಂದರ್ಭದಲ್ಲಿ ನಾವು ಹೋಗಿ ಸ್ನಾನವನ್ನು ಮಾಡಿ ಬರುವ, ಚೆನ್ನಾಗಿ ಬಿಸಿ ನೀರಿನಿಂದಲೋ ಅಥವಾ ಉಗುರು ಬೆಚ್ಚಗೆ ನೀರು ಅದರಿಂದಲೋ ಸ್ನಾನವನ್ನು ಮಾಡಿದಾಗ ಮನಸ್ಸು, ಶರೀರವು ಪ್ರಫುಲ್ಲವಾಗ್ತದೆ. ಇದು ನಮಗೆ ಅನುಭವದಲ್ಲಿ ಇರುವಂತಹ ವಿಚಾರ. ತುಂಬ ಶರೀರವು ತುಂಬ ಕೆಟ್ಟ ಮಲಗಳಿಂದ ತುಂಬಿ ಮನಸ್ಸಿಗೆ ಸ್ವಲ್ಪ ಸಂಕುಚಿತವಾದಂತಹ ಭಾವನೆ ಉಂಟಾದಾಗ ಕೂಡಲೇ ನಾವು ಹೋಗಿ ಸ್ನಾನವನ್ನು ಮಾಡಿಕೊಂಡು ಬರ್ತೇವೆ. ಅದರಿಂದ ಮನಸ್ಸು ಉಲ್ಲಾಸಗೊಳ್ಳುತ್ತದೆ. ಹಾಗೆ ಆದ್ದರಿಂದ ಶರೀರದ ಶುದ್ಧಿಗೋಸ್ಕರವಾಗಿ ಪ್ರಾತಸ್ನಾನಂ ವಿಧೀಯತೆ, ಬೆಳಿಗ್ಗೆ ಸ್ನಾನವನ್ನು ಮಾಡಬೇಕು ಅಂತ. ನಮ್ಮಲ್ಲಿದ್ದಾರೆ ಕೆಲವರು ಮಧ್ಯಾಹ್ನ ಸ್ನಾನ ಮಾಡುವವರು, ಇನ್ನು ಕೆಲವರು ರಾತ್ರಿ ಸ್ನಾನ ಮಾಡುವವರಿದ್ದಾರೆ. ಯಾಕೆ ಅಂತ ಕೇಳಿದರೆ ಬೆಳಿಗ್ಗೆಲ್ಲ ಕೆಲಸವನ್ನು ಮಾಡಿ ಶರೀರ ಮಲಯುಕ್ತವಾಗ್ತದೆ, ಅದಕ್ಕೆ ನಾವು ಸ್ನಾನವನ್ನು ರಾತ್ರಿ ಮಾಡ್ತೇವೆ ಅಂತ. ಖಂಡಿತವಾಗಿ ಸರಿಯಾದದ್ದಲ್ಲ. ನೀವು ಮಧ್ಯಾಹ್ನ ಮಾಡಿ, ರಾತ್ರಿ ಮಾಡಿ, ಆದರೆ ಬೆಳಿಗ್ಗೆ ಸ್ನಾನವನ್ನು ಮಾಡಲೇಬೇಕು ಅಂತ ಹೇಳುವಂಥದ್ದು ಹಿರಿಯರ ಅಭಿಪ್ರಾಯ. ಬೆಳಿಗ್ಗೆ ಸ್ನಾನವನ್ನು ಮಾಡುವುದಾದರೆ ಯಾವ ಸಮಯಕ್ಕೆ ಮಾಡಬೇಕು, ಅದಕ್ಕೂ ಕೂಡ ಸಮಯದ ಒಂದು ವಿಧಿ ಇದೆ. ನಮ್ಮದರಲ್ಲಿ ಎಲ್ಲದರಲ್ಲಿ ಕೂಡ ನೋಡಿ ನಾವು ಒಂದು ಸಮಯಕ್ಕೆ, ಮುಹೂರ್ತಕ್ಕೆ ತುಂಬ ಮಹತ್ವವನ್ನು ಕೊಡ್ತೇವೆ. ಒಳ್ಳೆ ಕೆಲಸವನ್ನು ಮಾಡುವಾಗ ಮುಹೂರ್ತವನ್ನು ನೋಡ್ತೇವೆ. ಹಾಗೆ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡುವಾಗಲೂ ಕೂಡ ಕಾಲವನ್ನು ನೋಡ್ತೇವೆ. ಅಮಾವಾಸ್ಯೆಯೋ ಅಥವಾ ಹುಣ್ಣಿಮೆಯೋ ಅಥವಾ ಕೆಲವು ಮಾಸಗಳನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಬೆಳಿಗ್ಗಿನ ದಿನನಿತ್ಯದ ಸ್ನಾನವನ್ನು ಮಾಡುವಾಗಲೂ ಕೂಡ ಅದಕ್ಕೆ ಒಂದು ಮುಹೂರ್ತವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ. ಯಾವುದೋ ಬೆಳಿಗ್ಗೆ 9-10 ಗಂಟೆಗೆ ಸ್ನಾನವನ್ನು ಮಾಡುವಂಥದ್ದಲ್ಲ. ಅರುಣೋದಯ ಕಾಲ. ಅರುಣೋದಯ ಕಾಲ ಯಾವುದು ಹಾಗಾದರೆ ಅಂತ ಕೇಳಿದರೆ, ಉದಯಾತ್ ಪ್ರಾಗ್ ಚತಸ್ರಸ್ತು ನಾಡಿಕಾ
ಅರುಣೋದಯ ತತ್ರ ಸ್ನಾನಂ ಪ್ರಶಂಸಂತಿ ಸಹಿ ಪುಣ್ಯತಮ ಸ್ಮೃತಃ. ಅರುಣೋದಯ ಕಾಲದಲ್ಲಿ ಮಾಡತಕ್ಕಂತಹ ಸ್ನಾನ ಪುಣ್ಯತಮವಾದಂತಹ ಸ್ನಾನವಾಗಿದೆ, ಅತ್ಯುನ್ನತವಾದಂತಹ ಫಲವನ್ನು ಕೊಡ್ತದೆ ಅಂತ. ಒಂದು ಸ್ನಾನವನ್ನು ಮಾಡುವುದರಿಂದಲೂ ಕೂಡ ನಮಗೆ ಒಂದು ಫಲಪ್ರಾಪ್ತಿ ಆಗ್ತದೆ. ನೋಡಿ, ಇದು ಬಹಳ ವಿಶೇಷ. ಸ್ನಾನ ಅಂತ ಹೇಳುವಂಥದ್ದು ಒಂದು ಕರ್ಮ. ನಮ್ಮ ಶಾಸ್ತ್ರದಲ್ಲಿ ಒಂದು ಕರ್ಮಕ್ಕೆ ಒಂದು ಫಲ ಇದ್ದೇ ಇದೆ. ಅದು ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ, ಕೆಲವು ಏನು ಅದರ ಫಲಗಳು ನಮಗೆ ಕೂಡಲೇ ಅನುಭವಕ್ಕೆ ಬರ್ತದೆ, ಒಂದಷ್ಟು ಫಲಗಳು ಕಾಲಾಂತರದಲ್ಲಿ ನಮಗೆ ಫಲವನ್ನು ಕೊಡ್ತದೆ. ಆದ್ದರಿಂದ ಈ ಪುಣ್ಯತಮ ಸ್ಮೃತಃ, ಅದರಿಂದ ಅರುಣೋದಯ ಕಾಲದಲ್ಲಿ ಮಾಡತಕ್ಕಂತಹ ಸ್ನಾನ ಅದು ಪುಣ್ಯಕ್ಕೆ ಕಾರಣವಾಗ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಅರುಣೋದಯ ಕಾಲ ಯಾವುದು ಅಂತ ಕೇಳಿದರೆ, ಸೂರ್ಯೋದಯಕ್ಕಿಂತ ಬರತಕ್ಕಂತಹ ಹಿಂದಿನ ಒಂದು 4 ನಾಡಿಗಳೇನು ಅಂತ, ಮುಂಚೆ ಬರುವಂತಹ 4 ನಾಡಿಗಳನ್ನು ಅರುಣೋದಯ ಕಾಲ ಅಂತ ಹೇಳ್ತಾರೆ. ಒಂದು ನಾಡಿ ಅಂತ ಹೇಳಿದರೆ 24 ನಿಮಿಷ ಅಂತ ಹೇಳಿದರೆ, ಸಾಮಾನ್ಯವಾಗಿ 1.5 ಗಂಟೆ ಮುಂಚೆ, ಬೆಳಿಗ್ಗೆ 6:30 ಗಂಟೆಗೆ ಸೂರ್ಯೋದಯ ಅಂತ ಆದರೆ ಏನೊಂದು 5 ಗಂಟೆಯ ಆ ಕಾಲ, ಬೆಳಿಗ್ಗಿನ 5 ಗಂಟೆಯ ಸಮಯವನ್ನು ಅರುಣೋದಯ ಕಾಲ ಅಂತ ನಾವು ಕರಿತೇವೆ. ಹಾಗೆ 6 ಗಂಟೆಗೆ ಸೂರ್ಯೋದಯ ಅಂತ ಆದರೆ 4:15 ಬೆಳಿಗ್ಗಿನ ಆ ಒಂದು ಬ್ರಾಹ್ಮಿ ಮುಹೂರ್ತ ಏನಿದೆ ಅದನ್ನು ಅರುಣೋದಯ ಕಾಲ ಅಂತ ಹೇಳ್ತೇವೆ. ಆದ್ದರಿಂದ ಸ್ನಾನವನ್ನು ಮಾಡುವಾಗ ಈ ಅರುಣೋದಯ ಕಾಲದಲ್ಲಿ ನಾವು ಸ್ನಾನವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಹೇಗೆ ಸ್ನಾನವನ್ನು ಮಾಡಬೇಕು, ಯಾವ ನೀರಿನಿಂದ ಮಾಡಬೇಕು? ಹೆಚ್ಚು ಬಿಸಿ ನೀರಿನಿಂದ ಸ್ನಾನ ಮಾಡಬಾರ್ದು, ತುಂಬ ತಣ್ಣಗಿನ ನೀರಿನಿಂದ ಸ್ನಾನವನ್ನು ಮಾಡಬೇಕು. ಹದ ಬೆಚ್ಚಗೆ ಅಂತ ಹೇಳ್ತೇವೆ. ತಣ್ಣೀರು ಬಿಸಿ ನೀರು ಮಿಶ್ರವಾದಂತಹ ನೀರಿನಿಂದ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡುವಾಗ ಹೇಗೆ ಮಾಡಬೇಕು ಅದಕ್ಕೂ ಕೂಡ ಹೇಳ್ತಾರೆ. ಭಗವಂತನ ದಿವ್ಯ ನಾಮಗಳನ್ನು ಉಚ್ಚಾರ ಮಾಡಬೇಕು. ವೇದ ಮಂತ್ರಗಳು ಬರುವವರು ಆಪೋಹಿಷ್ಠ ಶನ್ನೋ ದೇವೀರಭಿಷ್ಟಯೇ ಇಮಮ್ಮೆ ಗಂಗೆ ಯಮುನೆ ಇತ್ಯಾದಿ ವೇದ ಮಂತ್ರಗಳುಂಟು. ಆದ್ದರಿಂದ ಆ ವೇದ ಮಂತ್ರಗಳಲ್ಲಿ ಅಧಿಕಾರ ಇರುವಂತಹ ವ್ಯಕ್ತಿಗಳು ಈ ಮಂತ್ರಗಳನ್ನು ಹೇಳಿ ಸ್ನಾನವನ್ನು ಮಾಡಬೇಕು. ಯಾವುದೋ ಕೆಲವರು ಇರ್ತಾರೆ ಸ್ನಾನವನ್ನು ಮಾಡಲಿಕ್ಕೆ ಹೋದಾಗ ಯಾವುದೋ ಚಲನಚಿತ್ರದ ಹಾಡನ್ನು ಹೇಳಿಕೊಂಡು ಅಥವಾ ಇನ್ನೇನೋ ಬೇಡದಿದ್ದ ಮಾತುಗಳನ್ನು ಆಡಿಕೊಂಡು ಸ್ವತಃ ಅವರಷ್ಟಕ್ಕೆ ಅವರೇ ಮಾತಾಡಿಕೊಂಡು ಸ್ನಾನ ಮಾಡೋದು, ಇದೆಲ್ಲ ಸರಿಯಾದದ್ದಲ್ಲ. ಯಾಕೆ ಸ್ನಾನ ಅಂತ ಹೇಳುವಂಥದ್ದು ಇಡೀ ನಮ್ಮ ಶರೀರದ ಚೈತನ್ಯವನ್ನು ಏನು ಅಭಿವೃದ್ಧಿ ಮಾಡಿಸುವಂಥದ್ದು. ಆದ್ದರಿಂದ ಆ ಸಮಯದಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ವೇದ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಸ್ನಾನವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರಕಾರರು ನಮಗೆ ವಿಧಿಯನ್ನು ಹೇಳಿದ್ದಾರೆ. ಹಾಗಾದರೆ ನೀವು ಸ್ನಾನ ಮಾಡಬೇಕು ಅಂತ ಹೇಳಿದರೆ ಸ್ನಾನದ ಸಮಯವನ್ನು ಹೇಳಿದಿರಿ, ಯಾತಕ್ಕೋಸ್ಕರ ಸ್ನಾನ ಅಂತ ಹೇಳಿದರೆ ಸ್ನಾನ ಮಾಡಬೇಕು ಅಂತ ಹೇಳಿದಿರಿ. ಹಾಗಾದರೆ ಸ್ನಾನದ ಫಲ ಏನು ಅಂತ ನಾನು ಆಗ ಹೇಳಿದೆ, ಒಂದು ಕರ್ಮಕ್ಕೆ ಒಂದು ಫಲ ಇದೆ. ಸ್ನಾನವನ್ನು ಮಾಡುವುದರಿಂದ ನಮಗೆ ಅಭೂತಪೂರ್ವವಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂಥದ್ದು. ಯಾವುದು ಆ ಫಲಗಳು ಅಂತ ಕೇಳಿದರೆ, ಬಲಂ ರೂಪಂ ಯಶೋ ಧರ್ಮಂ ಜ್ಞಾನಮಾಯುಸ್ಸುಖಂ ಧೃತಿಂ ಆರೋಗ್ಯಂ ಪರಮಾಪ್ನೋತಿ ಸಮ್ಯಕ್ ಸ್ನಾನೇನ ಮಾನವಃ. ಒಳ್ಳೆಯ ಬಲ, ರೂಪ, ಯಶಸ್ಸು, ಆಯುಷ್ಯ, ವೃದ್ಧಿ, ಅದೇ ರೀತಿಯಾಗಿ ಸಂಪತ್ತು, ಮಾನಸಿಕವಾದಂತಹ ಪುಷ್ಟಿ ಇದೆಲ್ಲವೂ ಕೂಡ ಸ್ನಾನದಿಂದ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಫಲವನ್ನು ಹೇಳಿದ್ದಾರೆ. ನೋಡಿ, ನಮಗೆ ವಿಷಯವೇ ಗೊತ್ತಿಲ್ಲ. ನಾವು ಸ್ನಾನ ಮಾಡುವಂಥದ್ದು ಶರೀರ ಶುದ್ಧಿಗೋಸ್ಕರವಾಗಿ ಅಂತಾದರೆ ಶಾಸ್ತ್ರೋಕ್ತವಾಗಿ ಸ್ನಾನವನ್ನು ಮಾಡಿದಾಗ ಇಷ್ಟೆಲ್ಲ ಫಲಗಳು ಪ್ರಾಪ್ತಿಯಾಗ್ತದೆ. ಇನ್ನೊಂದು, ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಆಲೋಚಿಸಿ ಆ ಸ್ನಾನಕ್ಕೆ ನಾವು ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದೇವೆ ಅಂತ. ಹಿಂದೆ ಒಂದು 7-8 ತಿಂಗಳ ಕೆಳಗೆ ಮಹಾಕುಂಭ ನಡೀತು ಪ್ರಯಾಗ್ರಾಜಿನಲ್ಲಿ. ಅಂತಹ ಪುಣ್ಯಕ್ಷೇತ್ರದಲ್ಲಿ ಅಲ್ಲಿ ಯಾವುದೇ ದೇವಸ್ಥಾನ ಇಲ್ಲ, ಏನಿಲ್ಲ. ನಾವೆಲ್ಲರೂ ಕೂಡ ಕೋಟಿಗಟ್ಟಲೆ ಜನರು ಹೋದುವೆ. ಯಾಕೆ ಹೋದದ್ದು? ಖಾಲಿಯಲ್ಲಿ ಇದರಲ್ಲಿ ಯಾವುದರಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಬರಲಿಕ್ಕೋಸ್ಕರವಾಗಿ, ಬೇರೆ ಅಲ್ಲಿ ಏನಿಲ್ಲ. ಅಷ್ಟು ರಶ್ ಇತ್ತು, ಅಷ್ಟು ಜನರ ಒಂದು ಒತ್ತಡದ ವ್ಯವಸ್ಥೆ, ಹೋದರೆ ನಿಲ್ಲಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ. ಆದರೂ ಕೂಡ ಖಾಲಿ ಸ್ನಾನವನ್ನು ಮಾಡಲಿಕ್ಕೋಸ್ಕರವಾಗಿ ನಮ್ಮ ಭಾರತೀಯರು ಕೋಟಿಗಟ್ಟಲೆ, ಇಡೀ ನಮ್ಮ ಭಾರತದ ಅರ್ಧವಾಸಿ ಜನ ಹೋಗಿ ಆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಬಂದಿದ್ದಾರೆ. ನೋಡಿ, ಇದರಿಂದ ನಮಗೆ ಗೊತ್ತಾಗ್ತದೆ ಸನಾತನ ನಮ್ಮ ವೈದಿಕ ಧರ್ಮದಲ್ಲಿ ಸ್ನಾನಕ್ಕೆ ಎಷ್ಟು ಮಹತ್ವ ಉಂಟು ಅಂತ. ಹಾಗೆ ನಮಗೆ ಗೊತ್ತಿರುವಂಥದ್ದು, ನಾವು ಹರಿದ್ವಾರಕ್ಕೆ ಹೋಗ್ತೇವೆ, ಕಾಶಿಗೆ ಹೋಗ್ತೇವೆ. ಯಾಕೆ ಹೋಗ್ತೇವೆ? ಅಲ್ಲಿ ವಿಶ್ವನಾಥನ ದರ್ಶನ ಮಾಡುವುದರ ಜೊತೆಯಲ್ಲಿ ಗಂಗಾ ಸ್ನಾನವನ್ನು ಮಾಡಲಿಕ್ಕೆ. ನಮ್ಮಲ್ಲಿ ಆ ಗಂಗಾ ಸ್ನಾನಕ್ಕೂ ಕೂಡ ಅಥವಾ ತ್ರಿವೇಣಿ ಸಂಗಮ ಸ್ನಾನಕ್ಕೂ ಕೂಡ ಅಷ್ಟು ಮಹತ್ವವನ್ನು ಹೇಳಿದ್ದಾರೆ. ಆ ಸ್ನಾನವನ್ನು ಮಾಡುವುದರಿಂದ ಅಲ್ಲಿ ಏನು, ಆ ಸ್ನಾನಕ್ಕೆ ಅದಕ್ಕೆ ವಿಧಿ ಉಂಟು.
ತೀರ್ಥಸ್ನಾನಕ್ಕೆ ಒಂದು ವಿಧಿ ಅಂತ ಉಂಟು, ಒಂದು ಸಂಕಲ್ಪವನ್ನು ಮಾಡಿ ಕೆಲವು ಮಂತ್ರಗಳನ್ನು ಉಚ್ಚಾರ ಮಾಡಿ ಮುಳುಗಬೇಕು ಅಂತ. ಅದೇ ನಮಗೆ ಗೊತ್ತಿರುವಂತಹ ರೀತಿಯಲ್ಲಿ ನಾವು ಗಂಗಾ ಸ್ನಾನವನ್ನು ಮಾಡಿಕೊಂಡು ಬರ್ತೇವೆ. ಇದರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ, ನಮ್ಮ ದರ್ಶನಗಳು ಕೂಡ ಅದನ್ನೇ ಪ್ರತಿಪಾದಿಸ್ತಾ ಇದೆ. ಹಾಗೆ ಮುಂದೆ ಹೋಗ್ತಾ ತೀರ್ಥಸ್ನಾನ ಅಂತ ನಮ್ಮಲ್ಲಿ ಕೆಲವು ದೇವಸ್ಥಾನಗಳಲ್ಲಿದೆ ನೋಡಿ, ತೀರ್ಥಸ್ನಾನ ಅಂತ. ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದರೆ ಆ ಮಕ್ಕಳನ್ನು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತೀರ್ಥಸ್ನಾನವನ್ನು ಮಾಡಿಸಿಕೊಂಡು ಬರುವಂಥದ್ದು. ಅನಾರೋಗ್ಯಗಳಿದ್ದರೆ ಅಥವಾ ಏನಾದರೂ ಅಶುದ್ಧಿಗಳಿದ್ದರೆ ಕೆಲವು ಜ್ಯೋತಿಷ್ಯರು ಕೂಡ ಸೂಚಿಸ್ತಾರೆ ಇಂತಹ ಕ್ಷೇತ್ರಕ್ಕೆ ಹೋಗಿ ತೀರ್ಥಸ್ನಾನವನ್ನು ಮಾಡಿ ಬನ್ನಿ ಅಂತ. ಆದ್ದರಿಂದ ಆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಹರಿಯುವಂತಹ ನದಿಗಳಲ್ಲಿರ್ಬೋದು ಅಥವಾ ಆ ಕ್ಷೇತ್ರದ ಬಾವಿಯಲ್ಲಿ ಇರುವಂತಹ ಒಂದು ತೀರ್ಥವನ್ನು ಒಂದು ಕೊಡ ತಂದು ಅಲ್ಲಿ ಅರ್ಚಕರು ತಲೆಗೆ ಹೊಯ್ತಾರೆ, ಅದು ಕೂಡ ತೀರ್ಥಸ್ನಾನವೇ. ಈ ತೀರ್ಥಸ್ನಾನದಲ್ಲಿ ತುಂಬ ಭೇದಗಳನ್ನು ನಾವು ಕಾಣ್ತೇವೆ. ಹಾಗೆ ಮಾಡುವುದರ ಮೂಲಕವಾಗಿಯೂ ನಾವು ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡ ತುಂಬ ಪರಿಣಾಮ ಬೀರುತ್ತದೆ. ಎಂತೆಂತಹ ಹಠ ಮಾಡುವಂತಹ ಮಕ್ಕಳು ತೀರ್ಥಸ್ನಾನವನ್ನು ಮಾಡಿ ತಮ್ಮ ಹಠವನ್ನು ಬಿಟ್ಟದ್ದು ಕಾಣ್ತದೆ. ಅನಾರೋಗ್ಯದಿಂದ ಇದ್ದಂತಹ ವ್ಯಕ್ತಿಗಳು ತೀರ್ಥಸ್ನಾನದಿಂದ ಆರೋಗ್ಯವಂತರಾದದ್ದನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಅದರಿಂದ ಆ ತೀರ್ಥ ಸ್ನಾನ ಅಂತ ಹೇಳುವಂಥದ್ದಕ್ಕೂ ಕೂಡ ಅಷ್ಟು ಮಹತ್ವ ಇದೆ. ಅದಕ್ಕೋಸ್ಕರವಾಗಿ ಸ್ನಾನವನ್ನು ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಪ್ರಾರ್ಥಿಸಿ ಮಾಡಬೇಕು. ನನಗೆ ಗಂಗೆ ಯಮುನೆ ಸರಸ್ವತಿ ನಿನ್ನ ತೀರದಲ್ಲಿ ಒಂದು ನನಗೆ ಸ್ನಾನ ಮಾಡಲಿಕ್ಕಾಗುವುದಿಲ್ಲ, ಇವತ್ತು ಏನು ಇಲ್ಲಿ ಆ ಜಲದಲ್ಲಿ ನಾನು ಮಿಂದೇಳ್ತಾ ಇದ್ದೇನೆ, ಆ ಜಲದಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ನೀವು ಅನುಗ್ರಹಿಸಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಪ್ರಾರ್ಥನೆಗೆ ಖಂಡಿತವಾಗಿ ಆ ಗಂಗಾದಿ ನದಿಗಳು ಅಲ್ಲಿ ನಾವು ಮಿಂದೇಳುವಂತಹ ಜಲದಲ್ಲಿ ಏನು ಸಾನ್ನಿಧ್ಯವನ್ನು ವಹಿಸ್ತಾರೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲ್ಲವೂ ಕೂಡ ಇದು ಭಾವನಾತ್ಮಕವಾದಂತಹ ವಿಚಾರ ಮತ್ತು ನಂಬಿಕೆಯ ವಿಚಾರ. ನಂಬಿಕೆಯಿಂದ ಮಾಡಿದ್ದಾದರೆ ಅದು ಖಂಡಿತವಾಗಿಯೂ ನಮಗೆ ಫಲವನ್ನು ಕೊಟ್ಟೇ ಕೊಡ್ತದೆ. ಅದೇ ರೀತಿಯಾಗಿ ತೀರ್ಥಸ್ನಾನ ಎಸ್ತು ಲೋಕೆ ಮಹಾನದ್ಯ ತಾಸ್ಸರ್ವಾಹ ತೀರ್ಥ ಸಂಜ್ಞಕಾಃ ತಾಸಾಂ ಪ್ರಾಕ್ ಸ್ರೋತಸಃ ಶ್ರೇಷ್ಠಾಃ ಸಂಗಮಶ್ಚ ಪರಸ್ಪರಂ ಅಂತ ಹೇಳಿದ್ದಾರೆ. ತೀರ್ಥ ಅಂತ ಹೇಳಿದರೆ ಏನು? ಯಾವ ಮಹಾನದಿಗಳು, ನಮ್ಮಲ್ಲಿ ನದಿಗಳು, ಮಹಾನದಿಗಳು, ಸಮುದ್ರಗಳು, ಸಾಗರಗಳು, ಹೀಗೆ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಮಹಾನದಿಗಳು ಯಾವುದಿದೆ ಅದೆಲ್ಲವೂ ಕೂಡ ತೀರ್ಥ ಅಂತ ಹೇಳುವಂತಹ ಸಂಜ್ಞೆಗೆ ಒಳಬರ್ತದೆ. ಅದರಲ್ಲಿಯೂ ಕೂಡ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಶ್ರೇಷ್ಠವಾದದ್ದು. ಸಂಗಮಶ್ಚ ಪರಸ್ಪರಂ, ಸಂಗಮ ಅಂತ ಹೇಳುವಂಥದ್ದು 2 ಅಥವಾ 3 ನದಿಗಳ ಒಂದು ಸೇರುವಿಕೆಗೆ ನಾವು ಸಂಗಮ ಅಂತ ಹೇಳ್ತೇವೆ, ಸಂಗಮ ಸ್ಥಾನ ಅಂತ ಹೇಳ್ತೇವೆ. ಅದಂತೂ ಬಹಳ ಶ್ರೇಷ್ಠವಾದದ್ದು ಅಂತ ನಮಗೆ ಸ್ಮೃತಿಗಳಲ್ಲಿ ಉಲ್ಲೇಖಗಳು ಇದ್ದದ್ದನ್ನು ನಾವು ಕಾಣಬಹುದು. ಹಾಗೆ ಅಂತಹ ಸಂಗಮ ಸ್ನಾನ ಅಥವಾ ತೀರ್ಥಸ್ಥಾನವು ಕೂಡ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಮಗೆ ಬಂದಿದೆ. ನಮ್ಮ ಎಲ್ಲ ಸನಾತನ ಧರ್ಮೀಯರಿಗೂ ಕೂಡ ಇದೆಲ್ಲ ಗೊತ್ತೇ ಇರುವಂತಹ ವಿಚಾರ. ಆದರೆ ಗೊತ್ತಿದೆ, ಅದರ ಫಲಗಳೇನು, ಯಾತಕ್ಕೋಸ್ಕರವಾಗಿ ಈ ಸ್ನಾನ ಅಥವಾ ತೀರ್ಥ ಸ್ನಾನಕ್ಕೆ, ಸಮುದ್ರ ಸ್ನಾನಕ್ಕೆ ಇಷ್ಟು ಮಹತ್ವ, ಸಮುದ್ರ ಸ್ನಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ನಮ್ಮಲ್ಲಿ. ಅದನ್ನು ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಸಮುದ್ರಶ್ಚ ಮಹಾತೀರ್ಥಂ ಪಾವನಂ ಪರಮಂ ಶುಭಂ ತಸ್ಯ ಕೂಲಗತಾಸ್ತೀರ್ಥಾ ಮಹದ್ಭಿಶ್ಚ ಸಮಾಪ್ಲುತಾಃ ಅಂತ ಹೇಳಿದರು. ಈಗ ಮಹಾನದಿಗಳನ್ನು ತೀರ್ಥ ಅಂತ ಹೇಳುವಂತಹ ಸಂಜ್ಞೆಯಿಂದ ಕರೆದರು. ಹಾಗೆ ಸಮುದ್ರಗಳು ಮಹಾತೀರ್ಥಗಳು. ಯಾಕೆ ಸಮುದ್ರಗಳು ಮಹಾತೀರ್ಥಗಳು ಅಂತ ಕೇಳಿದರೆ, ಮಹಾತ್ಮರು ತಪಸ್ಸು ಮಾಡಿದಂತಹ ಜಾಗ ಆ ಸಮುದ್ರದ ತೀರದಲ್ಲಿ. ಇದನ್ನೆಲ್ಲ ನಾವು ಪುರಾಣಗಳನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ, ಅಥವಾ ಮಹಾಭಾರತವನ್ನೆಲ್ಲ ನೋಡಿದರೆ. ಆದ್ದರಿಂದ ಮಹಾತ್ಮರೆಲ್ಲರೂ ಕೂಡ ತಮ್ಮ ತಪೋನುಷ್ಠಾನಗಳನ್ನು ಮಾಡಿದಂತಹ ಜಾಗೆ ಆ ಮಹಾತೀರ್ಥ, ಅರ್ಥಾತ್ ಸಮುದ್ರದ ದಡವಾದ ಕಾರಣ ಸಮುದ್ರಕ್ಕೆ ಮಹಾತೀರ್ಥ ಅಂತ ಕರೀತಾರೆ. ಆದ್ದರಿಂದ ಪಾವನಂ ಶುಭಂ, ಸಮುದ್ರ ಸ್ನಾನ ಅಂತ ಹೇಳುವಂಥದ್ದು ಅದು ಅತೀ ಪವಿತ್ರವಾದದ್ದು ಅಂತ ಹೇಳುವಂಥದ್ದನ್ನು ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಇರುವಂತಹ ಉಲ್ಲೇಖಗಳಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಇನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡಿ, ಯಾವುದೋ ಒಂದು ಶವಸ್ಪರ್ಶವನ್ನು ಮಾಡಿದುವೆ ಅಥವಾ ಯಾವುದೋ ಒಂದು ಸ್ಮಶಾನಕ್ಕೆ ಹೋದುವೆ, ಆಗಲೂ ಕೂಡ ನಾವೇನು ಮಾಡ್ತೇವೆ, ಸೀದಾ ಹಾಗೆ ಯಾರೂ ಕೂಡ ಮನೆಗೆ ಬರುವುದಿಲ್ಲ. ಉಟ್ಟಂತಹ ಬಟ್ಟೆಯನ್ನು ಒದ್ದೆ ಮಾಡಿಟ್ಟು ಸ್ನಾನವನ್ನು ಮಾಡಿ ಮನೆ ಒಳಗೆ ಬರ್ತೇವೆ. ಯಾಕೆ? ನನ್ನ ಶರೀರಕ್ಕೆ ಅಶುದ್ಧಿಯಾಗಿದೆ ಅಂತ ಹೇಳುವಂಥ ವಿಚಾರದಿಂದ. ಇದು ಅವರಿವರು ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಾಗೆ.
ಯಾರೂ ಕೂಡ ಶವಸ್ಪರ್ಶವನ್ನು ಮಾಡಿ ಅಥವಾ ಸ್ಮಶಾನಕ್ಕೆ ಹೋದರೆ ಸೀದಾ ಅವನು ತನ್ನ ಮನೆಗೆ ಬರುವುದಿಲ್ಲ, ಅವನು ಸ್ನಾನವನ್ನು ಮಾಡಿಯೇ ತನ್ನ ಮನೆಗೆ ಬರ್ತಾನೆ. ಅದೇ ರೀತಿಯಾಗಿ ಸೂತಕ ಇರುವಂತಹ ವ್ಯಕ್ತಿಗಳನ್ನು ಮುಟ್ಟಿದರೆ ಅಥವಾ ಸೂತಕ ಇರುವಂತಹ ವ್ಯಕ್ತಿಗಳ ಮನೆಗೆ ಹೋದರೂ ಕೂಡ ಸ್ನಾನವನ್ನು ಮಾಡಿ ತನ್ನ ಮನೆಗೆ ಬರಬೇಕು ಅಂತ ಹೇಳುವಂಥದ್ದು ಶಾಸ್ತ್ರದಲ್ಲಿರುವಂತಹ ವಿಚಾರ. ಆದ್ದರಿಂದ ಈ ಸ್ನಾನ ಅಂತ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಅದೇ ರೀತಿಯಾಗಿ ಮಂತ್ರಸ್ನಾನ ಅಂತಲೂ ಕೂಡ ಇದೆ. ಯಾರೋ ಒಬ್ಬ ವೃದ್ಧ ಇರ್ತಾನೆ, ತುಂಬ ಪ್ರಾಯ ಆಗಿದೆ, ಸ್ನಾನವನ್ನು ಮಾಡಲಿಕ್ಕಾಗುವುದಿಲ್ಲ, ಸಂಧ್ಯಾವಂದನೆಯನ್ನು ಮಾಡಬೇಕು ಅಂತಾದರೆ ಅವನು ಮಂತ್ರಸ್ನಾನವನ್ನು ಮಾಡಿ ಆಪೋಹಿಷ್ಟಾದಿ ಮಂತ್ರಗಳಿಂದ ತೀರ್ಥವನ್ನು ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ತನ್ನ ದಿನನಿತ್ಯದ ವಿಧಿಗಳಾದಂತಹ ಸಂಧ್ಯಾವಂದನೆ ದೇವರ ಪೂಜೆಯನ್ನು ಮಾಡಬಹುದು ಅಂತ ಶಾಸ್ತ್ರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಒಟ್ಟಾರೆ ಯಾವುದೇ ಆಗಲಿ ಸ್ನಾನವನ್ನು ಮಾಡದೆ ಅವನಿಗೆ ಯಾವುದೇ ವೈದಿಕ ಕರ್ಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವನಿಗೆ ಪ್ರವೇಶ ಇಲ್ಲ. ಆದ್ದರಿಂದ ಈ ಸ್ನಾನ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಹಾಸುಹೊಕ್ಕಾಗಿ ಬಂದಿದೆ. ಸ್ನಾನವನ್ನು ಮಾಡುವುದರಿಂದ ಅಂತಃಕರಣ ಅರ್ಥಾತ್ ಮನಸ್ಸು ಶರೀರ ಶುದ್ಧಿಗೊಳ್ಳುವುದರ ಜೊತೆಯಲ್ಲಿ ವಿಶೇಷವಾದಂತಹ ಪುಣ್ಯವನ್ನು ಕೂಡ ನಾವು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಸ್ನಾನದ ವಿಚಾರದಲ್ಲಿ ವಿಶೇಷವಾದಂತಹ ಗಮನವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ಯಾರ್ಯಾರಿಗೆ ಎಷ್ಟು ಸ್ನಾನ ಅಂತ, ಬ್ರಹ್ಮಚಾರಿಯಾದವನಿಗೆ ಒಂದೇ ಸ್ನಾನ, ಗೃಹಸ್ಥನಾದವನಿಗೆ 2 ಸ್ನಾನ, ಸನ್ಯಾಸಿಗಳಿಗೆ ದಿವಸಕ್ಕೆ 3 ಸ್ನಾನ ಅಂತಲೂ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರ್ಯಾರು ಎಷ್ಟು ಬಾರಿ ಸ್ನಾನವನ್ನು ಮಾಡಬೇಕು ಅಂತ. ಆದ್ದರಿಂದ ಇದೆಲ್ಲ ತಿಳ್ಕೊಳ್ಳುವಂತಹ ವಿಚಾರ ತಿಳ್ಕೊಳ್ಳಿಕ್ಕೆ ಇನ್ನೂ ತುಂಬ ಇದೆ. ಆದ್ದರಿಂದ ಇದರ ಬಗ್ಗೆ ನಾವು ವಿಶೇಷವಾದಂತಹ ಗಮನವನ್ನು ಹರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ 4 ನುಡಿಗಳನ್ನು ಕೃಷ್ಣಾರ್ಪಣ ಮಸ್ತು ಅಂತ ಮುಗಿಸ್ತೇನೆ. ನಮಸ್ಕಾರ.